ವೀರ್ ಮತ್ತು ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂಥ ಹಿನ್ನೆಲೆಯಲ್ಲಿ ಇದೀಗ ಸೇತುವೆ ಕೊಚ್ಕೊಂಡು ಹೋಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮತ್ತು ಜೇವರ್ಗಿ ತಾಲೂಕಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಸೇತುವೆ ಆಗಿರುವಂಥದ್ದು ನಾಗರಾಣಿ ಸೇತುವೆ ಅನ್ನುವಂಥದ್ದು. ಇದು ಚಿನ್ಮಳಿ ಮತ್ತು ಕಲ್ಲೂರು ಗ್ರಾಮಕ್ಕೆ ಮತ್ತು ಈ ಕಡೆ ನೆಲೋಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿರುವಂಥದ್ದು. ಆ ಸೇತುವೆ ಕೊಚ್ಕೊಂಡು ಹೋಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ಆ ಸೇತುವೆ ಬ್ಲಾಕ್ ಆಗಿರುವಂಥದ್ದು. ಸದ್ಯ ನಾನೀಗ ಅದೇ ಗ್ರಾಮದಲ್ಲಿರುವಂಥದ್ದು. ದೂರದಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಏನು ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ, ಬ್ರಿಡ್ಜ್ನ ಪಕ್ಕದಲ್ಲೇ ಇರುವಂಥ ಸೇತುವೆ ಏನಿತ್ತು ಅದು ಸಂಪೂರ್ಣವಾಗಿ ಕೊಚ್ಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಆ ಭಾಗದಲ್ಲಿರುವಂಥ ಚಿನ್ಮಳ್ಳಿ ಗ್ರಾಮದ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು. ಜಮೀನಿನಲ್ಲಿ ಬೆಳೆದಂಥ ಅಪಾರ ಪ್ರಮಾಣದ ಬೆಳೆ ಕೂಡ ಇದೀಗ ಸಂಪೂರ್ಣವಾಗಿ ಮಳೆಯಲ್ಲಿ ಮತ್ತು ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಮೊದಲೇ ಮಳೆಯಿಂದ ನಿರಂತರವಾಗಿ ಸುರಿತಾ ಇರುವಂಥ ಮಳೆಗೆ ಅನ್ನದಾತರು ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಅದರ ಮಧ್ಯದಲ್ಲೇ ಭೀಮಾ ನದಿಯ ಹೊಡೆತಕ್ಕೆ ಇದೀಗ ಸಂಪೂರ್ಣವಾಗಿ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮ್ರಾಮನ್ ಆದಷ್ಟು ಜೂಮನ್ನು ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅಂದರೆ ಆ ಭಾಗದಲ್ಲಿ ಏನು ಹರಿತಾ ಇರುವಂಥ ನೀರೇನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಹೊಲ ಗದ್ದೆಗಳಿಗೆ ನೀರು ನುಗ್ಗಿರುವಂಥದ್ದು. ಇದು ಭೀಮಾ ನದಿಗೆ ಹರಿಬಿಟ್ಟಂಥ ನೀರು ಏನಿದೆ ದೃಶ್ಯದಲ್ಲೂ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅನ್ನುವಂಥದ್ದು. ಈ ಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ವಿದ್ಯುತ್ ಪೋಲ್ ಏನಿದೆ ಅರ್ಧದಷ್ಟು ಕೂಡ ವಿದ್ಯುತ್ ಪೋಲ್ ಮುಳುಗಡೆ ಆಗಿರುವಂಥದ್ದು. ಆ ಗೇಟ್ ಏನಿದೆ ಬ್ರಿಡ್ಜ್ನ ಎಲ್ಲ ಗೇಟ್ಗಳು ಕೂಡ ಓಪನ್ ಮಾಡಿ ನೀರು ಹೊರ ಬಿಡೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಇಲ್ಲಿ ಸಂಪರ್ಕ ಕಲ್ಪಿಸುವಂಥ ಏನು ಆ ಸೇತುವೆಗಳೇನಿದೆ ಅದೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು. ಈ ಭಾಗದಲ್ಲಿ ಏನೋ ಆ ಭಾಗಕ್ಕೆ ನೆಲೋಗಿಗೆ ಹೋಗಬೇಕಾದಂಥ ರಸ್ತೆ ಇದಾಗಿರುವಂಥದ್ದು. ಇದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಇನ್ನು ಈ ರಸ್ತೆ ಏನಿದೆ ಈ ರಸ್ತೆಯಿಂದ ಮುಂದೆ ಅಲ್ಲಿ ಕಲ್ಲೂರು ಗ್ರಾಮಕ್ಕೆ ತೆರಳಬೇಕಾಗಿರುವಂಥ ಒಂದು ರಸ್ತೆ ಆಗಿರುವಂಥದ್ದು ಅದು ಕೂಡ ಮುಳುಗಡೆಯಾದಂಥ ಹಿನ್ನೆಲೆಯಲ್ಲಿ ಇದೀಗ ರಸ್ತೆ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಆದರೆ ನಿರಂತರವಾಗಿ ಏನು ಆ ಒಂದು ಭಾಗದ ಜನರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಮತ್ತೊಂದು ಕಡೆ ಇದೇ ಭೀಮಾ ನದಿಯ ಹೊಡೆತ ಏನಿದೆ ಭೀಮಾ ನದಿಯ ಹೊಡೆತಕ್ಕೆ 3 ತಾಲೂಕುಗಳು ಅಕ್ಷರಶಃ ನಲಗಿ ಹೋಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಈ ಭೀಮಾ ನದಿಯ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅನ್ನೋಂಥದ್ದು ಕೂಡ ದೃಶ್ಯ ತೋರಿಸ್ತಾ ಇದ್ದೀನಿ. ಬಹುತೇಕ ಎಲ್ಲ ಗೇಟ್ಗಳು ಓಪನ್ ಆಗಿ ಅದನ್ನು ನದಿಗಳಿಗೆ ನೀರು ಬಿಡ್ತಾ ಇರುವಂಥದ್ದು. ಇದು ವೀರ್ ಜಲಾಶಯದಿಂದ ಬಿಟ್ಟಿರುವಂಥ ನೀರು ಈ ಒಂದು ನಾಗರಾಣಿ ಬ್ಯಾರೇಜ್ಗೆ ಬಂದು ತಲುಪಿರುವಂಥದ್ದು. ಇಲ್ಲಿಂದ ನೀರು ಹೊರಗಡೆ ಬಿಡುವಂಥ ಕೆಲಸ ಕೂಡ ಮಾಡಿರುವಂಥದ್ದು. ಈ ಹೊರಗಡೆ ಬಿಟ್ಟಂಥ ನೀರುಗಳೇನಿದೆ ಸಾಕಷ್ಟು ರೈತರ ಬದುಕನ್ನು ಕಸಿದುಕೊಂಡಿರುವಂಥದ್ದು. ಜೊತೆಗೆ ಸಾಕಷ್ಟು ಗ್ರಾಮಗಳಲ್ಲಿರುವಂಥ ಜನರ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದೀಗ ಅಕ್ಷರಶಃ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹಾಗಾಗಿ ರೈತರು ಗ್ರಾಮಸ್ಥರು ತಮಗೊಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೀರ್ ಮತ್ತು ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂಥ ಹಿನ್ನೆಲೆಯಲ್ಲಿ ಇದೀಗ ಸೇತುವೆ ಕೊಚ್ಕೊಂಡು ಹೋಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮತ್ತು ಜೇವರ್ಗಿ ತಾಲೂಕಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಸೇತುವೆ ಆಗಿರುವಂಥದ್ದು ನಾಗರಾಣಿ ಸೇತುವೆ ಅನ್ನುವಂಥದ್ದು. ಇದು ಚಿನ್ಮಳಿ ಮತ್ತು ಕಲ್ಲೂರು ಗ್ರಾಮಕ್ಕೆ ಮತ್ತು ಈ ಕಡೆ ನೆಲೋಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿರುವಂಥದ್ದು. ಆ ಸೇತುವೆ ಕೊಚ್ಕೊಂಡು ಹೋಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ಆ ಸೇತುವೆ ಬ್ಲಾಕ್ ಆಗಿರುವಂಥದ್ದು. ಸದ್ಯ ನಾನೀಗ ಅದೇ ಗ್ರಾಮದಲ್ಲಿರುವಂಥದ್ದು. ದೂರದಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಏನು ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ ಬ್ರಿಡ್ಜ್ನ ಪಕ್ಕದಲ್ಲೇ ಇರುವಂಥ ಸೇತುವೆ ಏನಿತ್ತು ಅದು ಸಂಪೂರ್ಣವಾಗಿ ಕೊಚ್ಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಆ ಭಾಗದಲ್ಲಿರುವಂಥ ಚಿನ್ಮಳ್ಳಿ ಗ್ರಾಮದ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು. ಜಮೀನಿನಲ್ಲಿ ಬೆಳೆದಂಥ ಅಪಾರ ಪ್ರಮಾಣದ ಬೆಳೆ ಕೂಡ ಇದೀಗ ಸಂಪೂರ್ಣವಾಗಿ ಮಳೆಯಲ್ಲಿ ಮತ್ತು ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಮೊದಲೇ ಮಳೆಯಿಂದ ನಿರಂತರವಾಗಿ ಸುರಿತಾ ಇರುವಂಥ ಮಳೆಗೆ ಅನ್ನದಾತರು ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಅದರ ಮಧ್ಯದಲ್ಲೇ ಭೀಮಾ ನದಿಯ ಹೊಡೆತಕ್ಕೆ ಇದೀಗ ಸಂಪೂರ್ಣವಾಗಿ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮ್ರಾಮನ್ ಆದಷ್ಟು ಜೂಮನ್ನು ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅಂದರೆ ಆ ಭಾಗದಲ್ಲಿ ಏನು ಹರಿತಾ ಇರುವಂಥ ನೀರೇನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಹೊಲ ಗದ್ದೆಗಳಿಗೆ ನೀರು ನುಗ್ಗಿರುವಂಥದ್ದು. ಇದು ಭೀಮಾ ನದಿಗೆ ಹರಿಬಿಟ್ಟಂಥ ನೀರು ಏನಿದೆ ದೃಶ್ಯದಲ್ಲೂ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅನ್ನುವಂಥದ್ದು. ಈ ಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ವಿದ್ಯುತ್ ಪೋಲ್ ಏನಿದೆ ಅರ್ಧದಷ್ಟು ಕೂಡ ವಿದ್ಯುತ್ ಪೋಲ್ ಮುಳುಗಡೆ ಆಗಿರುವಂಥದ್ದು. ಆ ಗೇಟ್ ಏನಿದೆ ಬ್ರಿಡ್ಜ್ನ ಎಲ್ಲ ಗೇಟ್ಗಳು ಕೂಡ ಓಪನ್ ಮಾಡಿ ನೀರು ಹೊರ ಬಿಡೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಇಲ್ಲಿ ಸಂಪರ್ಕ ಕಲ್ಪಿಸುವಂಥ ಏನು
ಏನು ಆ ಸೇತುವೆಗಳೇನಿದೆ ಅದೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು. ಈ ಭಾಗದಲ್ಲಿ ಏನು ಆ ಭಾಗಕ್ಕೆ ನೆಲೋಗಿಗೆ ಹೋಗಬೇಕಾದಂಥ ರಸ್ತೆ ಇದಾಗಿರುವಂಥದ್ದು, ಇದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಇನ್ನು ಈ ರಸ್ತೆ ಏನಿದೆ, ಈ ರಸ್ತೆಯಿಂದ ಮುಂದೆ ಅಲ್ಲಿ ಕಲ್ಲೂರು ಗ್ರಾಮಕ್ಕೆ ತೆರಳಬೇಕಾಗಿರುವಂಥ ಒಂದು ರಸ್ತೆ ಆಗಿರುವಂಥದ್ದು, ಅದು ಕೂಡ ಮುಳುಗಡೆಯಾದಂಥ ಹಿನ್ನೆಲೆಯಲ್ಲಿ ಇದೀಗ ರಸ್ತೆ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಆದರೆ ನಿರಂತರವಾಗಿ ಏನು ಆ ಒಂದು ಭಾಗದ ಜನರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಮತ್ತೊಂದು ಕಡೆ ಇದೇ ಭೀಮಾ ನದಿಯ ಹೊಡೆತ ಏನಿದೆ, ಭೀಮಾ ನದಿಯ ಹೊಡೆತಕ್ಕೆ 3 ತಾಲೂಕುಗಳು ಅಕ್ಷರಶಃ ನಲಗಿ ಹೋಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಈ ಭೀಮಾ ನದಿಯ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅನ್ನೋಂಥದ್ದು ಕೂಡ ದೃಶ್ಯ ತೋರಿಸ್ತಾ ಇದ್ದೀನಿ. ಬಹುತೇಕ ಎಲ್ಲ ಗೇಟ್ಗಳು ಓಪನ್ ಆಗಿ ಅದನ್ನು ನದಿಗಳಿಗೆ ನೀರು ಬಿಡ್ತಾ ಇರುವಂಥದ್ದು. ಇದು ವೀರ್ ಜಲಾಶಯದಿಂದ ಬಿಟ್ಟಿರುವಂಥ ನೀರು ಈ ಒಂದು ನಾಗರಾಣಿ ಬ್ಯಾರೇಜ್ಗೆ ಬಂದು ತಲುಪಿರುವಂಥದ್ದು. ಇಲ್ಲಿಂದ ನೀರು ಹೊರಗಡೆ ಬಿಡುವಂಥ ಕೆಲಸ ಕೂಡ ಮಾಡಿರುವಂಥದ್ದು. ಈ ಹೊರಗಡೆ ಬಿಟ್ಟಂಥ ನೀರುಗಳೇನಿದೆ ಸಾಕಷ್ಟು ರೈತರ ಬದುಕನ್ನು ಕಸಿದುಕೊಂಡಿರುವಂಥದ್ದು, ಜೊತೆಗೆ ಸಾಕಷ್ಟು ಗ್ರಾಮಗಳಲ್ಲಿರುವಂಥ ಜನರ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದೀಗ ಅಕ್ಷರಶಃ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹಾಗಾಗಿ ರೈತರು, ಗ್ರಾಮಸ್ಥರು ತಮಗೊಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೀರ್ ಮತ್ತು ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂಥ ಹಿನ್ನೆಲೆಯಲ್ಲಿ ಇದೀಗ ಸೇತುವೆ ಕೊಚ್ಕೊಂಡು ಹೋಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮತ್ತು ಜೇವರ್ಗಿ ತಾಲೂಕಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಸೇತುವೆ ಆಗಿರುವಂಥದ್ದು ನಾಗರಾಣಿ ಸೇತುವೆ ಅನ್ನುವಂಥದ್ದು. ಇದು ಚಿನ್ಮಳಿ ಮತ್ತು ಕಲ್ಲೂರು ಗ್ರಾಮಕ್ಕೆ ಮತ್ತು ಈ ಕಡೆ ನೆಲೋಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿರುವಂಥದ್ದು. ಆ ಸೇತುವೆ ಕೊಚ್ಕೊಂಡು ಹೋಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ಆ ಸೇತುವೆ ಬ್ಲಾಕ್ ಆಗಿರುವಂಥದ್ದು. ಸದ್ಯ ನಾನೀಗ ಅದೇ ಗ್ರಾಮದಲ್ಲಿರುವಂಥದ್ದು, ದೂರದಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಏನು ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ, ಬ್ರಿಡ್ಜ್ನ ಪಕ್ಕದಲ್ಲೇ ಇರುವಂಥ ಸೇತುವೆ ಏನಿತ್ತು ಅದು ಸಂಪೂರ್ಣವಾಗಿ ಕೊಚ್ಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಆ ಭಾಗದಲ್ಲಿರುವಂಥ ಚಿನ್ಮಳ್ಳಿ ಗ್ರಾಮದ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು. ಜಮೀನಿನಲ್ಲಿ ಬೆಳೆದಂಥ ಅಪಾರ ಪ್ರಮಾಣದ ಬೆಳೆ ಕೂಡ ಇದೀಗ ಸಂಪೂರ್ಣವಾಗಿ ಮಳೆಯಲ್ಲಿ ಮತ್ತು ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಮೊದಲೇ ಮಳೆಯಿಂದ ನಿರಂತರವಾಗಿ ಸುರಿತಾ ಇರುವಂಥ ಮಳೆಗೆ ಅನ್ನದಾತರು ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಅದರ ಮಧ್ಯದಲ್ಲೇ ಭೀಮಾ ನದಿಯ ಹೊಡೆತಕ್ಕೆ ಇದೀಗ ಸಂಪೂರ್ಣವಾಗಿ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮ್ರಾಮನ್ ಆದಷ್ಟು ಜೂಮನ್ನು ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅಂದರೆ ಆ ಭಾಗದಲ್ಲಿ ಏನು ಹರಿತಾ ಇರುವಂಥ ನೀರೇನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಹೊಲ ಗದ್ದೆಗಳಿಗೆ ನೀರು ನುಗ್ಗಿರುವಂಥದ್ದು. ಇದು ಭೀಮಾ ನದಿಗೆ ಹರಿಬಿಟ್ಟಂಥ ನೀರು ಏನಿದೆ ದೃಶ್ಯದಲ್ಲೂ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅನ್ನುವಂಥದ್ದು. ಈ ಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ವಿದ್ಯುತ್ ಪೋಲ್ ಏನಿದೆ ಅರ್ಧದಷ್ಟು ಕೂಡ ವಿದ್ಯುತ್ ಪೋಲ್ ಮುಳುಗಡೆ ಆಗಿರುವಂಥದ್ದು. ಆ ಗೇಟ್ ಏನಿದೆ ಬ್ರಿಡ್ಜ್ನ ಎಲ್ಲ ಗೇಟ್ಗಳು ಕೂಡ ಓಪನ್ ಮಾಡಿ ನೀರು ಹೊರ ಬಿಡೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಇಲ್ಲಿ ಸಂಪರ್ಕ ಕಲ್ಪಿಸುವಂಥ ಏನು ಆ ಸೇತುವೆಗಳೇನಿದೆ ಅದೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು. ಈ ಭಾಗದಲ್ಲಿ ಏನು ಆ ಭಾಗಕ್ಕೆ ನೆಲೋಗಿಗೆ ಹೋಗಬೇಕಾದಂಥ ರಸ್ತೆ ಇದಾಗಿರುವಂಥದ್ದು, ಇದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಇನ್ನು ಈ ರಸ್ತೆ ಏನಿದೆ, ಈ ರಸ್ತೆಯಿಂದ ಮುಂದೆ ಅಲ್ಲಿ ಕಲ್ಲೂರು ಗ್ರಾಮಕ್ಕೆ ತೆರಳಬೇಕಾಗಿರುವಂಥ ಒಂದು ರಸ್ತೆ ಆಗಿರುವಂಥದ್ದು, ಅದು ಕೂಡ ಮುಳುಗಡೆಯಾದಂಥ ಹಿನ್ನೆಲೆಯಲ್ಲಿ ಇದೀಗ ರಸ್ತೆ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಆದರೆ ನಿರಂತರವಾಗಿ ಏನು ಆ ಒಂದು ಭಾಗದ ಜನರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಮತ್ತೊಂದು ಕಡೆ ಇದೇ ಭೀಮಾ ನದಿಯ ಹೊಡೆತ ಏನಿದೆ, ಭೀಮಾ ನದಿಯ ಹೊಡೆತಕ್ಕೆ 3 ತಾಲೂಕುಗಳು ಅಕ್ಷರಶಃ ನಲಗಿ ಹೋಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಈ ಭೀಮಾ ನದಿಯ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅನ್ನೋಂಥದ್ದು ಕೂಡ ದೃಶ್ಯ ತೋರಿಸ್ತಾ ಇದ್ದೀನಿ. ಬಹುತೇಕ ಎಲ್ಲ ಗೇಟ್ಗಳು ಓಪನ್ ಆಗಿ ಅದನ್ನು ನದಿಗಳಿಗೆ ನೀರು ಬಿಡ್ತಾ ಇರುವಂಥದ್ದು. ಇದು ವೀರ್ ಜಲಾಶಯದಿಂದ ಬಿಟ್ಟಿರುವಂಥ ನೀರು ಈ ಒಂದು ನಾಗರಾಣಿ ಬ್ಯಾರೇಜ್ಗೆ ಬಂದು ತಲುಪಿರುವಂಥದ್ದು. ಇಲ್ಲಿಂದ ನೀರು ಹೊರಗಡೆ ಬಿಡುವಂಥ ಕೆಲಸ ಕೂಡ ಮಾಡಿರುವಂಥದ್ದು. ಈ ಹೊರಗಡೆ ಬಿಟ್ಟಂಥ ನೀರುಗಳೇನಿದೆ ಸಾಕಷ್ಟು ರೈತರ ಬದುಕನ್ನು ಕಸಿದುಕೊಂಡಿರುವಂಥದ್ದು, ಜೊತೆಗೆ ಸಾಕಷ್ಟು ಗ್ರಾಮಗಳಲ್ಲಿರುವಂಥ ಜನರ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದೀಗ ಅಕ್ಷರಶಃ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹಾಗಾಗಿ ರೈತರು, ಗ್ರಾಮಸ್ಥರು ತಮಗೊಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.